ಯುವಕರು ಯುವಜನರ ಮೇಡಮ್ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಮೇಡಮ್ ಅವರ ನೇತೃತ್ವದಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಧಾಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ನಿಮ್ಮನ್ನೆಲ್ಲ ಸಂತೋಷದಿಂದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮುಂದುಗಡೆ ನಮ್ಮ ಪಕ್ಷಕ್ಕೆ ನಿಮ್ಮೆಲ್ಲರನ್ನ ಹಿರಿಯರು ಭಾಳ ಜನ ಇದ್ದಾರೆ. ಅವರ ಸಮ್ಮುಖದಲ್ಲಿ ಎಲ್ಲರನ್ನೂ ಸೇರಿಸಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮೇಡಮ್ ಅವರು ನಿಮ್ಮ ಗ್ರಾಮ ಪಂಚಾಯಿತಿಗೆ ಹೆಚ್ಚಿನ ಅನುದಾನಗಳನ್ನು ನೀಡಿ ಅಭಿವೃದ್ಧಿ ಕಾರ್ಯಗಳನ್ನು ಸಹಕರಿಸಬೇಕಂತ ನಮ್ಮ ಪರವಾಗಿ ನಾವು ಕೂಡ ಮೇಡಮ್ನವರಲ್ಲಿ ಕೋರ್ಕೊಳ್ತಾ ಇದ್ದೀವಿ. ಪಂಚಾಯತಿಯ ಎಲ್ಲ ಗ್ರಾಮಗಳಿಂದ ಕದ್ರಿಕೋಟೆ ಇರ್ಬೋದು, ಕಂಸಂದ್ರ ಗ್ರಾಮ ಪಂಚಾಯತಿ, ಕಂಸಂದ್ರ ಗ್ರಾಮದಿಂದ ಇರ್ಬೋದು, ಇಡೀ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಕೆಲಸ ಆಗಿದೆ ಅಂತ ಗಮನದಲ್ಲಿ ಇಟ್ಕೊಂಡು ಇವತ್ತಿನ ಯುವಕರು ನಾಳೆ ಪ್ರಜೆಗಳು, ಮುಂದಿನ ಪ್ರಜೆಗಳು, ಅವರು ಸಮಾಜವನ್ನು ಹೇಗೆ ಕಟ್ಟಬೇಕು ಅನ್ನುವಂಥ ಜವಾಬ್ದಾರಿ ಅವ್ರಿಗೆ ಇರುತ್ತೆ. ಇವತ್ತಿನ ಯುವಕರಿಗೆ ಎಷ್ಟು ನಾವು ಪ್ರೋತ್ಸಾಹ ಕೊಟ್ಟರೆ, ಎಷ್ಟು ಶಕ್ತಿ ತುಂಬಿದ್ರೆ ಅವತ್ತು ದೇಶ ಸದೃಢವಾಗಿರುತ್ತೆ. ನಾನು ಅವರಿಗೆ ಏನು ಸಹಕಾರ ಮಾಡಿದ್ದೀನಿ ಅಂತ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ಇಡೀ ಕಂಸಂದ್ರ ಪಂಚಾಯತಿಯಲ್ಲಿ ಒಂದು ಗ್ರಾಮದಲ್ಲಿ ಇಷ್ಟು ವಿಶೇಷವಾಗಿ ಯುವಕರು ಇಷ್ಟೆಲ್ಲ ಒಡನಾಟ ಇಟ್ಕೊಂಡು ಒಟ್ಟಿಗೆ ಕಾಂಗ್ರೆಸ್ ಪಕ್ಷನ ನಂಬಿ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳಿಗೆ ನಂಬಿ ಇಷ್ಟು ಗೌರವವಾಗಿ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಆಗ್ತೀನಿ. ಅದು ನಾವಿವತ್ತು ಅಗ್ನಿ ಪರೀಕ್ಷೆಯಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣೆಯನ್ನು ಎದುರಿಸುವಂಥ ದಿನ. ಅಂದರೆ ನಾವೊಂದು ಪರೀಕ್ಷೆಯನ್ನು ಎದುರಿಸ್ತಾ ಇದ್ದೀವಿ, ಅಗ್ನಿ ಪರೀಕ್ಷೆನ ಎದುರಿಸ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ ಬಹಳ ಜನ ದೊಡ್ಡವರು, ಯುವಕರು, ಮುಖಂಡರು ಸ್ವತಂತ್ರವಾಗಿ ವಾಲಂಟ್ರಿ ಆಗಿ ಬಂದು ಕಾಂಗ್ರೆಸ್ ಪಕ್ಷನ ಸೇರ್ಪಡೆ ಆಗ್ತೀವಿ, ನಿಮಗೆ ಎಷ್ಟು ಶಕ್ತಿ ಆಗುತ್ತೋ ಅಷ್ಟು ಶಕ್ತಿ ಮೀರಿ ನಾವು ದುಡಿತೀವಿ, ನಿಮ್ಮ ಜೊತೆ ನಿಂತು ಕೆಲಸ ಮಾಡ್ತೀವಿ. ಊರಿಗೆ ಏನಾದರೂ ಒಂದು ಸಮಸ್ಯೆ ಬಂದಾಗ, ಕಷ್ಟ ಸುಖ ಅಂತ ಬಂದಾಗ, ತಹಸೀಲ್ದಾರ್ ಆಫೀಸಲ್ಲಿ ಕೆಲಸ ಇರ್ಬೋದು, ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಇರ್ಬೋದು, ಅಂಥ ಸಮಸ್ಯೆಗಳು ಬಂದಾಗ ಗೌರವವಾಗಿ ನಮ್ಮ ಜೊತೆ ನಿಲ್ತೀರಿ ಅನ್ನುವಂಥ ನಂಬಿಕೆಯಿಂದ ನಾವು ಬಂದು ನಿಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದೀವಿ ಅನ್ನುವಂಥ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದೀವಿ. ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಏನು ಮಾತು ಕೊಡುತ್ತೆ ಆ ಮಾತನ್ನ ಉಳಿಸ್ಕೊಳ್ಳುವಂಥ ಪ್ರಾಮಾಣಿಕವಾಗಿರುವಂಥ ಪ್ರಯತ್ನ ಮಾಡ್ತೀವಿ. ಈ ಕಂಸಂದ್ರ ಪಂಚಾಯಿತಿಯ ಯುವಕರಿಗೆ, ವಿಶೇಷವಾಗಿ ಈ ಭಾಗದ ಮುಖಂಡರಿಗೆ ಋಣ ತೀರಿಸುವಂಥ ಕೆಲಸ ಖಂಡಿತವಾಗೂ ಅವ್ರ ಗೌರವ ಉಳಿಸ್ಕೊತೀನಿ, ಅವ್ರಿಗೆ ಋಣ ತೀರಿಸುವಂಥ ಎಲ್ಲ ರೀತಿಯ ಪ್ರಯತ್ನ ನಾನು ಮಾಡ್ತೀನಿ ಅಂತ ನನ್ನ ನಂಬಿಕೆಯಿಂದ ದೇವಸ್ಥಾನದ ಮುಂದೆ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಮುಂದೆ ಎಲ್ಲ ಯುವಕರಿಗೂ ಮಾತು ಕೊಡ್ತಾ ಇದ್ದೀನಿ. ಭವಿಷ್ಯದಲ್ಲಿ ಯುವಕರಿಗೆ ಏನೇ ಒಂದು ಒಳ್ಳೆ ಅವಕಾಶಗಳು ಬಂದಾಗ ಖಂಡಿತವಾಗೂ ಅವ್ರ ಜೊತೆ ಗಟ್ಟಿಯಾಗಿ ನಿಲ್ತೀನಿ. ಅವ್ರಿಗೆ ಯಾವ ರೀತಿ ಸ್ವತಂತ್ರವಾಗಿ ಅವರು ಬದುಕೋದಕ್ಕೆ ಏನೇನು ದಾರಿಗಳಿರುತ್ತೆ ಅದರಲ್ಲಿ ನನ್ನ ಸಹಕಾರ 100ಕ್ಕೆ 100 ಭಾಗ ಅವ್ರ ಜೊತೆ ನಿಲ್ಲುವಂಥ ಪ್ರಯತ್ನ ಮಾಡಿ ಅವರಿಗೆ ಶಕ್ತಿಯಾಗಿ ನಿಲ್ತೀನಿ ಅಂತ ನಾನು ಈ ದಿನ ಅವ್ರಿಗೆ ಹೇಳ್ತಾ ಇದ್ದೀನಿ. ಅಧಿಕೃತ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀಮತಿ ರೂಪಾ ಕಲಾಸೇಜ್ ಅವರ ನೇತೃತ್ವದಲ್ಲಿ ಸಮಸ್ತ ಕೆಜಿಎಫ್ನ ಅಭಿವೃದ್ಧಿ ಕಾರ್ಯಕ್ರಮವನ್ನು ನೋಡಿ ಕೆಜಿ ಕೋಟೆ ಮತ್ತು ಕಂಸನ ಗ್ರಾಮದ ಅನೇಕ ಜನ, ಸುಮಾರು 100 ಜನ ಯುವಕರು ಸ್ವಯಂ ಪ್ರೇರಣೆಯಿಂದ ಬಂದು ಪಕ್ಷಕ್ಕೆ ಸೇರಿದ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸುತ್ತಕ್ಕೆ ಬೇತಮಂಗಲ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಒಂದು ಶುಭವನ್ನು ಆಧರಿಸಿ ಈ ತಿಂಗಳು ನಡೆಯುವ ಚುನಾವಣೆಯಲ್ಲಿ ಶಿಸ್ತುಬದ್ಧವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮೆಲ್ಲ ತನುಮನಧನದೊಂದಿಗೆ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಿಕ್ಕುವಂಥ ಮಾತನ್ನು ಹೇಳಿ ಅವರು ಸೇರಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಅವ್ರಿಗೆ ಸ್ವಾಗತ ಬಯಸ್ತಾ ಇದ್ದೇವೆ.
ಮೇಡಮ್ನವರು ಸತತವಾಗಿ ಅನೇಕ ವರ್ಷಗಳ ಕಾಲದಿಂದ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ಅಂದರೆ ರೈತರು, ಮಹಿಳೆಯರು, ಯುವಕರು, ಯುವಕರು, ವರ್ತಕರಿಗೆ, ರೈತರಿಗೆ ಇದೆಲ್ಲ ರೀತಿಯ ಅಭಿವೃದ್ಧಿಗಳನ್ನು ನೋಡಿ ಎಲ್ಲ ಇಡೀ ಕ್ಷೇತ್ರಾದ್ಯಂತ ಕೂಡ ಸ್ವಯಂ ಪ್ರೇರಣೆಯಿಂದ ಸೇರ್ತಾ ಇದ್ದಾರೆ. ಇದೊಂದು ಕಾಂಗ್ರೆಸ್ ಪಕ್ಷಕ್ಕೆ ಶುಭ ಅಂತ ನಾವು ಭಾವಿಸಿಕೊಂಡು ಎಲ್ಲರನ್ನೂ ಕೂಡ ಸೇರಿಸಿಕೊಂಡ್ರೆ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಮೇಡಮ್ನವರ ಕೈ ಬಲಪಡಿಸಬೇಕು. ಮತ್ತು ಎಲ್ಲ ಬೂತ್ ಮಟ್ಟದಲ್ಲಿ ಆಯಾ ಗ್ರಾಮದಲ್ಲಿ ಈ ಸೇರ್ಪಡೆ ಕಾರ್ಯಕ್ರಮದ ಮೇಡಮ್ನವರಿಗೆ ಶುಭ ಹಾರೈಸಿ ತಾವೆಲ್ಲರೂ ಕೂಡ ಆಯಾ ಗ್ರಾಮಗಳಿಗೆ ಹೋಗಿ ಪಕ್ಷದ ಆಗಿಂದಾಗಿ ಏನು ಸೂಚನೆ ಸಲಹೆಗಳನ್ನು ಕೊಡ್ತಾರೆ ಅದಕ್ಕೆ ಬದ್ಧರಾಗಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಬೇಕಂತೇಳಿ ಇವತ್ತು ಈ ಕಂಸನ ಗ್ರಾಮದಲ್ಲಿ ತಾವೆಲ್ಲ ಸೇರಿದ್ದಕ್ಕೆ ಮತ್ತೊಮ್ಮೆ ಹೃತ್ಪೂರ್ವಕ ಬೇತಮಂಗಲ ಬ್ಲಾಕ್ ಕಾಂಗ್ರೆಸ್ ಪಕ್ಷವನ್ನು ಸ್ವಾಗತ ಅನ್ಬೇಕು. ಜೈ ಹಿಂದ್. ನೇತೃತ್ವದಲ್ಲಿ ಅವರು ಮಾಡಿರುವ ಕೆಲಸ ಕಾರ್ಯಗಳನ್ನು ನೋಡಿ ಬಿಜೆಪಿ JDS ಇದ್ದಂತಹ ಎಲ್ಲ ಯುವಕರು ಇವತ್ತು ಮೇಡಮ್ನವ್ರಿಗೆ ಕೈ ಬಲಪಡಿಸಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಎಲ್ರಿಗೂ ಒಳ್ಳೇದಾಗುತ್ತೆ. ಏನು ನಮ್ಮ ಮೇಡಮ್ನವರು ಕೆಲಸ ಕಾರ್ಯ ನೋಡಿದ್ದಾರೆ ಅದನ್ನೆಲ್ಲನೂ ನೋಡಿ ಅವರೇ ಮೆಚ್ಚುಗೆ ಬಿದ್ದು ಅವರೆಲ್ಲರೂ ನಮ್ಮ ಮೇಡಮ್ನವ್ರು ನಾವು ಹಿಂದೆ ಇರ್ತೀವಿ, ಮೇಡಮ್ ಮತ್ತೆ ಗೆಲ್ಲಿಸ್ತೀವಿ, ನಮ್ಗೆ ಬೇಕಾದ ಕೆಲಸಗಳನ್ನು ಮತ್ತೆ ಇನ್ನೂ ನಮ್ಮ ಊರು ಅಭಿವೃದ್ಧಿ ಆಗಬೇಕು ಅಂತೇಳಿ ಅವರೇ ಪಕ್ಷಗಳನ್ನು ತೊರೆದು ಕಾಂಗ್ರೆಸ್ ಪಕ್ಷನ ಸೇರ್ಪಡೆ ಆಗಿದ್ದಾರೆ. ಇದು ಹೆಚ್ಚಿಗೆ ಯುವಕರು ಬಂದಿರೋದ್ರಿಂದ ಹೆಚ್ಚಿಗೆ ಶಕ್ತಿ ಬಂದಿದೆ ನಮಗೆ. ನಮ್ಮ ಮೇಡಮ್ನವ್ರಿಗೆ ಈ ಒಂದು ಕಂಸನ ಗ್ರಾಮ ಪಂಚಾಯತಿಯಲ್ಲಿ ಹೆಚ್ಚಿನ ಮತ ತಗೊಳ್ತಾರೆ ಎಲ್ಲರೂ ಸೇರಿ ಅಂತ. ಕಂಸನದಲ್ಲೇ ಅಲ್ಲ, ಎಲ್ಲ ಕಡೆನೂ ಕೆಲಸ ಮಾಡುವಂಥ ಯುವಕರು ಸೇರಿದ್ದಾರೆ. ಇವತ್ತು ಇವರು ಎಲ್ಲ ಕಡೆನೂ ಕೆಲಸ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ ನನಗೆ. ಮೇಡಮ್ಗೆ ಅತಿ ಹೆಚ್ಚು ಮತಗಳು ನಮ್ಮ ಕಂಸನ ಗ್ರಾಮ ಪಂಚಾಯತಿಯಲ್ಲಿ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಪಣತೊಟ್ಟು ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಮೇಡಮ್ ಅವ್ರಿಗೆ ನನ್ನ ಕಡೆಯಿಂದ ಸ್ವಾಗತ. ನಾನು ಮೊದಲು ಚುನಾವಣೆ ನನಗೆ ವೋಟ್ ಬಂದಿದ್ದು 2008. ನಂದು ಪ್ರಥಮವಾಗಿ ವೋಟ್ ಮಾಡಿದ್ದೆ BJPಗೆ. 2008ರಲ್ಲಿ BJP, 13 BJP, ಅದಾದ ನಂತರ ZPಯಲ್ಲೂ BJP ಮಾಡಿದೆ, ಲಾಸ್ಟ್ ಟೈಮು BJP ಮಾಡಿದೆ. ಬಟ್ ನಾನು 2 ಇನ್ಸಿಡೆಂಟ್ ನೋಡಿದೆ ಮೇಡಮ್ ಅವರು. ಒಂದು DC ಆಫೀಸ್ ಹತ್ರ ಒಬ್ಬ ಮಹಿಳೆ ಶಾಸಕರು ಒಂದು ದಿನ ಎಲ್ಲ ಇದ್ದರು, ಫುಲ್ಲು ಜೋರಾಗಿ ಮಳೆ ಬರ್ತಿತ್ತು. ಕಾರಣ ಏನಪ್ಪ ಅಂದರೆ ನಮ್ಮ KGF ಅಲ್ಲಿ ಡಬಲ್ ರೋಡ್ ಕೆಲಸ ನಡೀತಿತ್ತು. ಒಂದು ಬಿಲ್ಡಿಂಗ್ ಡೆಮಾಲಿಷನ್ಗೆ ಪರ್ಮಿಷನ್ ಬಂದಿಲ್ಲ. ಇದಕ್ಕೋಸ್ಕರ ಮೇಡಮ್ನವರು DC ಬಂದು ನಾನು ಮಾತಾಡ್ಬೇಕಂತೇಳಿ ದಿನ ಪೂರ್ತಿ ಮೆಟ್ಲಲ್ಲೇ ಇದ್ದರು. ಅದೊಂದು. ನೆಕ್ಸ್ಟ್ ಬಂದ್ಬಿಟ್ಟು ಬೇರೆ ಪಕ್ಷ ಅಂದರೆ BJP ಸುಧಾಕರ್ ಅವರು ಲಾಸ್ಟ್ ಟೈಮ್ KGF ಬಂದು ಮಾತಾಡಿದರು. ರೂಪಮ್ಮ ಏನನ್ನ ಹಠ ಹಿಡಿದ್ರೆ ಅದನ್ನು ತೊಗೊಂಡೋಗೋತಂತ ಬಿಡಲ್ಲ ಅವರು. ನಿಮಗೂನೇ ಬಟ್ ಹಠ ಚೆನ್ನಾಗಿದೆ, ಒಳ್ಳೆ ಚಲವಾದೆ. ಅವ್ರು ಏನೇ ಬೇಕಂದ್ರು ಕ್ಷೇತ್ರಕ್ಕೆ ಇವಾಗ ನನಗೆ ಗೌರ್ಮೆಂಟ್ ಹಾಸ್ಪಿಟಲ್ ಬೇಕಂತ ಅಷ್ಟೇ ಡಿಮ್ಯಾಂಡ್ ಮಾಡಿದ್ರಂತೆ. ಅದ್ರ ಪ್ರಕಾರನೇ ಬಿಲ್ಡಿಂಗ್ ಹಾಕ್ಸ್ಕೊಟ್ರು. ಅದರಿಂದ ನಾನು ಸ್ವಯಂ ಪ್ರೇರಿತವಾಗಿ BJP ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೇನೆ. ಇನ್ನು ಮುಂದೆ ಕಾಂಗ್ರೆಸ್ಸಲ್ಲಿ ಇರ್ತೀನಿ. ಮೇಡಮ್ ಅವ್ರಿಗೆ ಎಲ್ಲ ರೀತಿ ಸಪೋರ್ಟ್ ಮಾಡ್ತೀವಿ. ನಾವು ಮತ ಹಾಕ್ತೀವಿ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮತ ಮಾಡಿಸ್ತೀನಿ. ಇಷ್ಟು ಮಾತಾಡೋಕ್ಕೆ ಅವಕಾಶ. BJPದಲ್ಲೇ ಕೆಲಸ ಮಾಡ್ತಿದ್ದು, ಇವಾಗ ನಮ್ಮನ್ನು ಯಾರು ಯೂತ್ ಕೆಲಸ ಇವರು ಕಾಂಗ್ರೆಸ್ ಸರ್ಕಾರ ಬರುತ್ತೆ, ಇವರಿಂದ ಏನಾದರೂ ಹೆಲ್ಪ್ ಆಗುತ್ತೆ MLA ಇಂದ. ನಮ್ಮನ್ನ ಏನಾದರೂ ಯುವಕರಿಗೆಲ್ಲ ಮುಂದೆ ತರ್ತಾರೆ. ಫಂಕ್ಷನ್ದಲ್ಲಿ ಎಲ್ಲ ಕೆಲಸಕ್ಕೆ ಏನಾಗಲಿ, ರೋಡ್ ಆಗಲಿ ಮತ್ತು ಲೈಟ್ಸ್ ಆಗಲಿ ಏನಾದರೂ ಆಗಲಿ ಕೆಲಸ ಅಭಿವೃದ್ಧಿಗೆ ಇವ್ರ ಮುಖಾಂತರ ಹೋಗಬೇಕು ಅಂತ ಯುವಕರೆಲ್ಲ ಇವತ್ತು 60-70 ಜನ ಯುವಕರು ಮನೆ, ಬಡವ್ರ ಮನೆ ಇದೆಲ್ಲನೂ ಸೇರಿಸೋದಕ್ಕೆ ಯುವಕರು 60ರಿಂದ 70 ಜನ ಯುವಕರು ಸೇರಿದ್ದಾರೆ. ಕಂಸದಲ್ಲಿ ಎಲ್ಲ ಇದ್ದಿದ್ದು BJPಯಲ್ಲಿ, ಈಗ ಎಲ್ಲ ಕಾಂಗ್ರೆಸ್ಗೆ ಸೇರಿದ್ದಾರೆ. ಇವ್ರ ಅಭಿವೃದ್ಧಿ ನೋಡಿ ಇವ್ರಿಗೆ ನಾವು ನಮ್ಮ ಕಂಸಂದ್ರ ಗ್ರಾಮದ ಬೂತ್ನಲ್ಲಿ ಹೈಯೆಸ್ಟು ಕಾಂಗ್ರೆಸ್ಗೆ ಮತ ಈ ಸತಿ ಕೊಡ್ತೀವಿ. ಯಾಕಂದರೆ ಮುಂದೆಯಿಂದನೂ BJPನೇ ಈ ಬೂತಲ್ಲಿ ಇದ್ದಿದ್ದು. ನಮ್ಮ ಅಪ್ಪನೂ BJPನೇ, ನಾವು BJPನೇ. ಆದರೆ ಈ ಸತಿಯಿಂದ ಕಾಂಗ್ರೆಸ್ಗೆ ಈ ಬೂತಲ್ಲಿ ಮೆಜಾರಿಟಿ ತೋರಿಸ್ತೀವಿ. ಅವ್ರು ಅದೇ ರೀತಿ ನಮ್ಮನ್ನು ಮಾತಲ್ಲಿ ನಡೆಸ್ಕೊಂಡ್ರೆ ನಾವು ಯಾವಾಗ ಅವರು ಹಿಂದೆನೇ ಇರ್ತೀವಿ ಅನ್ನೋದನ್ನ ಹೇಳ್ತೀವಿ. ಹುಡುಗರು ದೊಡ್ಡವರು ಎಲ್ಲರೂ ಹಿಂಗೆ ಹೆಣ್ಣಾಗಿದ್ರು. ಏನಾದ್ರೆ ಬರ್ತಾ ಸ್ವಲ್ಪ ಹಿಂಗೆ ಹಂಗೆ ಚೇಂಜ್ ಆಗಿದ್ರು. ಹಿಂಗೆ ಇದ್ದರೆ ಮುಂದಕ್ಕೆ ಹುಡುಗರೇನು ಉದ್ಧಾರ ಆಗೋಕ್ಕಾಗಲ್ಲ ಅಂತ ಅವ್ರವ್ರ ಪಾಡಿಗೆ ನೀವು ಬದುಕಿರಿ ಅಂತ ಹೇಳ್ಕೊಂಡು ಅವ್ರವ್ರ ಪಾಡಿಗೆ ಬದುಕಿಲ್ಲ ಅಂತ ನಾವು ಎಲ್ಲಾದರೂ ಆಫೀಸ್ ಆಗಲಿ ಏನಕ್ಕೆ ಅಂದ್ರೆ ಭಯ ಬಿಟ್ಕೊಂಡು ಬಿದ್ದಿರಬೇಕು. ಮೇಡಮ್ ಅವರು ಧೈರ್ಯದಿಂದ ನಾವು ಏನಕ್ಕಾದ್ರೂ ರೆಡಿ ಆಗೋಣ, ಏನಕ್ಕಾದ್ರೂ ಮುಂದಕ್ಕೆ ಹೋಗೋಣ, ಏನೋ ಒಂದು ದೇವರು ಥರ ಮೇಡಮ್ ದಾರಿ ತೋರಿಸ್ತಾರೆ. ಎಲ್ಲರೂ ಒಟ್ಟಿಯಾಗಿ ಎಲ್ಲ ಯೂನಿಟಿಯಾಗಿ ಯಾವುದೊಂದು ಕೆಲಸಗಳು ಮಾಡಿಕೊಂಡು ಕಾರ್ಯಕ್ರಮ ಊರಲ್ಲಿ ಏನೇ ಪ್ರಾಬ್ಲಮ್ ಬಂದ್ರೂ ಮೇಡಮ್ ನಮಗೆ ಧೈರ್ಯವಾಗಿರ್ತಾರೆ. ಏನೇ ಪ್ರಾಬ್ಲಮ್ ಇಲ್ದಿರ ನಮ್ಮ ಊರಲ್ಲಿ ಸ್ವಲ್ಪ ಕ್ರೋಡಾಗಿರಬೇಕು. ಹುಡುಗರಿಗೆಲ್ಲ ಮುಂಚೆ ಥರ ಹಂಗೆ ಇರಬಾರ್ದು. ಮುಂದಕ್ಕೆಲ್ಲ
ಒಂದು ಯೂನಿಟಿ ಆಗಿ ಇಟ್ಕೊಂಡು ಯಾವುದೇ ಕೆಲಸ ತಾಲೂಕು ಆಫೀಸ್ ಆಗಲಿ ಸ್ಟೇಷನ್ದಾಗಲಿ ಯಾವುದೇ ಒಂದು ಸಮಸ್ಯೆ ಬಂದರೆ ಕೂಡ ಸ್ವಲ್ಪ ಧೈರ್ಯವಾಗಿರಬೇಕು ಅಂತ ಮಾತಾಡಿಕೊಂಡು ಎಲ್ಲಿದ್ದೀವಿ. ಇವಾಗ ಹುಡುಗರೆಲ್ಲ ಸ್ವಲ್ಪ ಮಾತಾಡೋದು ಸ್ವಲ್ಪ ಯೂನಿಯನ್ ಒಟ್ಟಾಗಿ ಯೂನಿಯನ್ ಮೆಂಬರ್ಸ್ ಪ್ರಕಾರ ಆಗಿ ಯಾವುದೋ ಒಂದು ಮಾಡೋಣ ಅಂತೀವಿ. ಇದರಲ್ಲಿ ಇಷ್ಟು ವರ್ಷದಿಂದ ನೋಡಿದ್ದೀವಿ, ಈ ಊರಲ್ಲಿ ನೋಡಿದ್ದೀವಿ. ನೋಡಿ ಯಾವುದೇ ಕೆಲಸಗಳು ನಮ್ಗೆ ಹಾಗಂತ ಊರು ದಿವಸ ಮಾತಾಡ್ತಾ 2 ದಿವಸ 3 ದಿವಸ ಎಲ್ಲರೂ BJPಯಲ್ಲಿ ಇದ್ದಂಥವ್ರು ನೀವು ಮಾಡಿದಂಥ ಕೆಲಸಕ್ಕೆ ಮೇಡಮ್ ನಾವು ಮುಂದಕ್ಕೆ ಎಲ್ಲರೂ ಈ ಬೂತಲ್ಲಿ ಹೆಚ್ಚಿನ ಮತ ಕೊಡ್ಬೇಕು, ನಾವು ಮತ ಅಂತ ಹೇಳಿ ಇವತ್ತೊಂದು ದಿವಸ ಈ ಒಂದು ಮಾತಾಡಿ ಎಲ್ಲರೂ ಇವತ್ತು ಮಾತಾಡ್ಕೊಂಡು ಮೇಡಮ್ ಅವ್ರು ಹೋಗ್ಬೇಕಾದ್ರೆ ಈ ಸಂದರ್ಭದಲ್ಲಿ ನಾವೆಲ್ಲ ಖುಷಿಪಟ್ಟೆ ಮೇಡಮ್ ಅವ್ರಿಗೆ ಸೇರ್ಪಡೆ ಎಲ್ಲ ಹಳ್ಳಿಗಳವರು ಇಲ್ಲಿ ಸೇರಿದ್ದಾರೆ. ನಮ್ಮ ಶಾಸಕರಾದಂಥ ಮೇಡಮ್ನವ್ರನ್ನ ಕರೆಸ್ಕೊಂಡು ಅವರ ಸಮ್ಮುಖದಲ್ಲಿ ಒಂದು ನಿರ್ಧಾರ ತಗೊಂಡಿದ್ದೀರಿ. ಕೆಲವರು JDS, ಕೆಲವರು BJP, ಕೆಲವರು ಕಾಂಗ್ರೆಸ್ಸು, ಇದು ಒದ್ದಾಟಗಳಲ್ಲಿದ್ದು ನೀವು ಹುಡುಗರು ಇವತ್ತೆಲ್ಲ ಒಂದು ದಾರಿಗೆ ನೀವು ಪ್ರಯತ್ನ ಮಾಡಿ ಒಬ್ಬರನ್ನೊಬ್ಬರನ್ನ ಒಟ್ಟುಗೂಡಿಸಿ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಬೇಕು, ಆ ಎಮ್ಮನ ಜೊತೆ ನಾವು ದುಡಿಬೇಕು ಅನ್ನೋ ಆಸೆಯಿಂದ ಪ್ರೀತಿಯಿಂದ ನೀವೆಲ್ಲರೂ ಮನೋರಾಜ್ಯದಿಂದ ತೀರ್ಮಾನ ಆಗಿದ್ದೀವಿ. ಇದೊಂದು ನಮಗೆ ಸಂತೋಷವಾಗಿದೆ. ಈ ಸಂತೋಷವನ್ನು ನಾವು ಇನ್ನೂ ಕೆಲವು ಕಡೆ ಹೇಳ್ಕೋಬೇಕಾಗತ್ತೆ, ನೀವು ಕೆಲವು ಕಡೆ ನೀವು ಕೆಲಸ ಮಾಡಬೇಕಾಗತ್ತೆ. ಇನ್ನು ಕೆಲವರು ಹುಡುಗರು ಇಲ್ಲಿ ಕಮಸಂದ್ರದಲ್ಲಿ ಉಳಿಕೆ ಹುಡುಗರು ಇರ್ತಾರೆ, ಅಂಥವ್ರು ನೀವು ಯಾವ ರೀತಿ ಕರ್ಕೊಳ್ತೀರೋ, ಯಾವ ರೀತಿ ಅವ್ರು ಕನ್ವಿನೆನ್ಸ್ ಮಾಡ್ತೀರೋ ಆ ರೀತಿ ನೀವು ವ್ಯವಸ್ಥೆ ಮಾಡಿ ಒಂದು ದಾರಿಯಲ್ಲಿ ಈ ಸಲ ಕೆಲಸ ಮಾಡಿ ನಿಮ್ಗೆ ಇದೊಂದು ಅನುಭವ ಆಗುತ್ತೆ. ಶಾಸಕರಂದರೆ ಏನು, ಶಾಸಕರ ಮಟ್ಟ ಏನು, ಯಾರೋ ಹೋಗಿ ಸ್ಟೇಷನ್ಗಳಲ್ಲಿ ವ್ಯವಸ್ಥೆಗಳು ಮಾಡೋದು, ಯಾರೋ ಹುಡುಗರು ಹೋದ್ರೆ ಅವ್ರ ಮೇಲೆ ಕೇಸುಗಳು ಹಾಕ್ಸ್ಬಿಡೋದು, ಇನ್ನೊಬ್ಬರ ಮೇಲೆ ಎತ್ಕಟ್ಟೋದು ಆ ಪದ್ಧತಿ ಇದೆಯಾ ಇಲ್ವಾ, ಅದು ಒಳ್ಳೆಯದಾ ಕೆಟ್ಟದ್ದ ಅನ್ನೋದನ್ನು ಅನುಭವ ನಿಮ್ಗಾಗತ್ತೆ. ನೀವೆಲ್ಲರೂ ಒಟ್ಟಾರೆ ಮೇಡಮ್ನವ್ರ ಜೊತೆ ಬೆಳೆದು ಮೇಡಮ್ಮನ ಜೊತೆ ಸೈಗೂಡಿಸಿ ಈ ಸಲ ಎಮ್ಮನ ಜೈಕಾರ ಮಾಡಿ ನಿಮ್ಗೆ ಅನುಕೂಲ ಆಗುತ್ತೆ. ಮುಂದೆ ನಿಮ್ಗೆ ಯಾವುದೇ ಕೊರತೆಗಳು ಬರೋಲ್ಲ. ನೀವು ಒಟ್ಟಾರೆ ಹೋಗಿ ಕಮಸಂದ್ರದಲ್ಲಿ ಯಾವಾಗ ಕರೆದ್ರು ಐಮನ್ ಬರೋಕ್ಕೆ ರೆಡಿ ಇದ್ದಾರೆ. ಐಮನ್ ಉಪಯೋಗಿಸ್ಕೊಳ್ಳಿ, ನಮ್ಗೆ ಅನುಕೂಲ ಆಗಲಿ, ನಮ್ಮ ಗ್ರಾಮಗಳು ನಮ್ಮ ಪಂಚಾಯತಿ ಅಭಿವೃದ್ಧಿ ಆಗಲಿ. ನೀವೆಲ್ಲ ಪಂಚಾಯತಿ ಮಟ್ಟದಲ್ಲಿ ಯೂತ್ಸ್ ಎಲ್ಲ ಒಂದಾಗಿ ಈ ಸಲ ಕೆಲಸ ಮಾಡಿ ನಿಮಗೆ ಮುಂದಕ್ಕೆ ಈ ಪೌರದಾನ ಏನು ಅಂತ ನಿಮ್ಗೆ ಅನುಕೂಲ ಆಗ್ತದೆ, ಅನುಭವ ಆಗ್ತದೆ.